बोलिलेली पुढे वेडी वापुडे उत्तरे करा. हा घोळते त्रास होत असताना देखील जोरात बोलण्याचा प्रयास केलाय. बोलता बोलता काही चुकीचे शब्द. राजमाता निंदू भरते केली विभीषण बंधू. विभीषणाला बंधू आवडला नाही, भरताला आई आवडली नाही आणि भक्त प्रल्हादाला त्याचा बाप आवडला नाही. नाही भिड भार तुका म्हणे साना थोर. आणि म्हणून आपण या धर्म कार्यामध्ये वावरत असताना, भक्ती करत असताना, भक्तिमय वातावरणामध्ये जीवन जगत असताना आपण त्या वाड वडील कोण आहे, अन्याय करत असेल तर तो अन्याय आहे म्हणून त्याचा तिरस्कार करण्याचं काम केलं पाहिजे. आज भजनाचा कार्यक्रम असेल. मला तर भातंब्र्याचं भजन आत्ताच्या माझ्या गावापेक्षा चांगलं भजन आता जर कुठं असेल तर भातंब्र्यात आहे. ಖಂಡನ. ಜಗದ್ಗುರು ತುಕಾರಾಮ್ ಮಹಾರಾಜರು ಈ ಅಭಂಗದ ಮಾಧ್ಯಮದಿಂದ ಧರ್ಮದ ಮಾರ್ಗದಿಂದ ನಡೆಯುವ ಜೊತೆಯಲ್ಲಿ ಪಾಖಂಡದ ಅನಿಷ್ಟ ರೂಢಿ ಪರಂಪರೆಗಳ ವಿರುದ್ಧ ಗದಾ ಪ್ರಹಾರವು ಈ ಅಭಂಗದ ಮಾಧ್ಯಮದಿಂದ ಮಾಡಿದ್ದಾರೆ. ಎರಡನೇ ಪದದಲ್ಲಿ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಹೇ ಚ್ಯಾಮ ಕರ್ಣಿಕಾಮ ಬೀಜ ವಾಢವಾವೆ ನಾಮ. ನಾವು ನಮ್ಮ ಧರ್ಮ ಕಾರ್ಯದ ಜೊತೆ ಜೊತೆ ಆ ಭಗವಾನ್ ಪರಮಾತ್ಮನ ನಾಮಚಿಂತನದ ಬೀಜೋತ್ಪತ್ತಿಯು ನಾವು ಮಾಡದ ಅವಶ್ಯಕತೆ ಇದೆ. ಬೀಜ ವಾಢವಾವೆ ನಾಮ. ಮುಂದಿನ ಪೀಳಿಗೆಗೆ ಆ ನಾಮಚಿಂತನದ ಸಂಸ್ಕಾರ ನಾವು ಕೊಡಬೇಕು ಅಂತ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ. ತೀಕ್ಷ್ಣ ಉತ್ತರೇ ಅತಿ ಹೇವಲಿ ಬಾನ ಪಿರೆ. ಧರ್ಮ ಕಾರ್ಯ ಮಾಡುವ ಸಂದರ್ಭದಲ್ಲಿ ಯಾವಾಗ ಸಂದರ್ಭ ಬಂದಾಗ ತೀಕ್ಷ್ಣವಾಗಿ ಮಾತಾಡೋದು ಅವಶ್ಯಕತೆ ಇದ್ದ ಪಕ್ಷದಲ್ಲಿ ನಾವು ನಿಶ್ಚಿತವಾಗಿ ತೀಕ್ಷ್ಣ ಶಬ್ದಗಳ ಪ್ರಯೋಗ ಮಾಡಲೇಬೇಕು ಅಂತ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಯಾರು ಅಧರ್ಮ ಮಾರ್ಗದಿಂದ ನಡೆದಾರೋ, ಧರ್ಮದ ಮಾರ್ಗದಲ್ಲಿ ಅಡ್ಡಿ ಉಂಟು ಮಾಡುತ್ತಾರೋ ಅಂತಹ ಸಂದರ್ಭದಲ್ಲಿ ಧರ್ಮದ ಪುರಸ್ಕಾರ ಮಾಡುವ ಜೊತೆಯಲ್ಲಿ ಅಧರ್ಮದ ನಾಶ ಮಾಡುವ ಸಲುವಾಗಿ ತೀಕ್ಷ್ಣ ಶಬ್ದಗಳ ಪ್ರಯೋಗ ನಾವು ಮಾಡಲೇಬೇಕು ಅಂತ ಹೇಳಿ ಜಗದ್ಗುರು ತುಕಾರಾಮ್ ಮಹಾರಾಜರು ಈ ಅಭಂಗದ ಮಾಧ್ಯಮದಿಂದ ಹೇಳ್ತಾರೆ. ಶಬ್ದ ಅಂದರೆ ಶಸ್ತ್ರ ಅದ. ಶಬ್ದ ಅಂದರೆ ಸಾಮಾನ್ಯ ಇಲ್ಲ. ನಾವು ನುಡಿದರೆ ಮುತ್ತಿನಂತೆ ನಿಶ್ಚಿತವಾಗಿ ನುಡಿಬೇಕು. ಯಾರು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ದೇಶ ಹಾಗೂ ಧರ್ಮಕ್ಕಾಗಿ ಅಡ್ಡಿ ಉಂಟು ಮಾಡ್ತಾರೋ ಅವರು ನಮ್ಮ ಮೇಲೆ ಅನ್ಯಾಯ ಮಾಡುವಂತ ಸಂದರ್ಭದಲ್ಲಿ ನಾವು ಮುತ್ತಿನಂತೆ ನುಡಿದರೆ ನಡೆಯಲ್ಲ. ಆ ಸಂದರ್ಭದಲ್ಲಿ ಬಹಳ ತೀಕ್ಷ್ಣವಾಗಿ ಉತ್ತರ ಕೊಡೋದು ಅವಶ್ಯಕತೆ ಇದೆ. ಅದು ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಅಂತಿಮ ಪದದಲ್ಲಿ ಅವರು ಯಾರಿದ್ದಾರೆ ಅದನ್ನು ವಿಚಾರ ಮಾಡಲಾರ್ದೇನೆ ನಾಹಿ ಬಿಡಬಾರ ತುಕಾಮನೆ ಸಾನಾಥೋರ್. ಅವರು ಹಿರಿಯವರಿದ್ದಾರೆ, ಕಿರಿಯವರಿದ್ದಾರೆ, ಅದನ್ನು ವಿಚಾರ ಮಾಡಬಾರದು. ಯಾರು ಅನ್ಯಾಯ ಮಾಡ್ತಾರೋ, ಯಾರು ಅಧರ್ಮದಿಂದ ನಡೀತಾರೋ ಅಂತವ್ರು ವಿರೋಧ ಮಾಡುವ ಸಂದರ್ಭದಲ್ಲಿ ಯಾರು ನಮ್ಮ ಸಂಬಂಧಿಕರು ಹರ, ಯಾರು ನಮ್ಮಕ್ಕಿಂತ ಹಿರಿಯವರ ಅದು ವಿಚಾರ ಮಾಡ್ಲಾರ್ದೇನೆ ಅವ್ರದ್ದು ವಿರೋಧ ಮಾಡಬೇಕು ಅಂತ ಹೇಳಿ ಜಗದ್ಗುರು ತುಕಾರಾಮ್ ಮಹಾರಾಜರು ಈ ಅಭಂಗದ ಮಾಧ್ಯಮದಿಂದ ಹೇಳ್ತಾರೆ. ಅಚಯ